ಯಾರು ಬೇಕಿತ್ತು? ಅಪ್ಪ ಹೋಗ್ಬಿಡೋಣ ಬಾರಪ್ಪ. ಓಸಿ ಇರವ್ವ. ಅದು ಸೀನ ಬೇಕಿತ್ತು. ನಮ್ ಸೀನನಾ? ಅಯ್ಯೋ ಇಲ್ಲಿ ಯಾಕೆ ನಿಂತೀರಿ, ನಡೀರಿ ಒಳಿಕೆ. ಬೇಡ, ಇನ್ನೊಂದು ಕಿತ್ತ ಬರ್ತೀವಿ. ಅಯ್ಯೋ ಸೀನ ನೋಡ್ಬೇಕು ಅಂತ ಮನೆಗಟ್ಟ ಬಂದಿದ್ದೀರಾ, ಈಗ ಬೇಡ ಅಂತಿದ್ದೀರಲ್ಲ. ಬನ್ನಿ ಒಳಿಕೆ, ಬಾರ ಒಳಿಕೆ. ಇಲ್ಲ ಇನ್ನೊಂದ್ಸಲ ಬರ್ತೀವಿ. ಅಪ್ಪ ಬಾ ಹೋಗೋಣ. ಒಸಿ ನಿಂತ್ಕೊಳ್ಳೋಣ. ನೀವು ಇಲ್ಲಿ ಗಂಟೆ ಏನಕ್ಕೆ ಬಂದಿದ್ದೀರಾ ಅಂತ ನಂಗೆ ಗೊತ್ತೈತೆ. ಗೊತ್ತಾ? ಹ್ಞೂ ಕಾರಣ ಮದುವೆ ಸಿ ಅಲ್ವಾ? ನಿಮಗೂ ಗೊತ್ತಾ? ನಿಮ್ಗೇನು ಗೊತ್ತಿಲ್ಲ ಅಂತ ನಾವು ಗಾಬರಿ ನಿಂತ್ಕೊಂಡ್ಬಿಟ್ಟಿದ್ವಿ. ಅಯ್ಯೇ ಏನಣ್ಣ ಹಿಂಗಂದ್ಬಿಟ್ರಿ? ಮೊದಲಿಗೆ ಗೊತ್ತಿರ್ಲಿಲ್ಲ. ಅಲ್ಲ ಗೊತ್ತಿರ್ಲಿಲ್ಲ ಅಂದ್ರೆ ಅಂದಾಜಿರ್ಲಿಲ್ಲ ಆಟೆಯ. ಅದೇನೋ ಯಾವ್ರ ದಯ ಅಂತಾರಲ್ಲ, ಆಮ್ಯಾಗ ಗೊತ್ತಾಗಿದ್ದು. ನಮ್ಮ ಸೀನಾ ಚಿನ್ನಂತ ಹುಡುಗಾಣೋ. ಹೌದು, ನೀವ್ ಹೇಳಿದ್ ನಿಜ. ಅಲ್ವಾ ಮತ್ತೆ? ನಮ್ಮ ಸೀನನ್ ಕೈ ಹಿಡಿಬೇಕು ಅಂದ್ರೆ ಒಂದ್ ಜನ್ಮ ಅಲ್ಲ, 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆದ್ರೆ ವಸಿ ಬೇಜವಾಬ್ದಾರಿ ಆಟೆಯ. ಹೌದು, ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ ಅಂತ ನಾನು ಸುಮ್ಕಿದ್ದೆ ಅಷ್ಟೇ. ಸರಿ ಹೋಯ್ತದನ, ಆ ನಂಬಿಕೆ ನಂಗೈತೆ. ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಮ ಬಾಯರ್ಕೆಯಿಂದ ಅಷ್ಟಾದ್ರೆ ಸಾಕು. ಸರಿ ಕಣ, ಬರೋಣ, ಒಳಿಕೋಗೋಣ. ಬರವಾ? ಸೀನಾ, 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 ನೀನ್ ನೋಡಕ್ಕೆ ಯಾರ ಬಂದವ್ರು ನೋಡ್ಲಾ? ಸೀನಾ ಬರ್ಲಾ? ನಿನ್ಯಾರೋ ಹುಡುಕ ಬಂದವ್ರಕಲ್ಲ? ಏನು ಇವನನ್ನು ಹುಡ್ಕೊಂಡು ಬಂದವ್ರ? ಲೇ ಸೀನಾ, ಈಗಲೇ ಹೇಳ್ತಾ ಇದ್ದೀನಿ, ರಮೇಶ ಬಂದ ಸುರೇಶ ಬಂದ ಅಂತ ಏನಾದರೂ ಕಾಲು ಕಿತ್ಕೊಂಡು ಆಚೆ ಹೋದ್ಯೋ ಕಾಲು ಮುರಿದಾಕ್ಬಿಡ್ತೀನಿ. ಈಗಷ್ಟೇ ಮದುವೆ ಆಗೈತೆ, ಮನೇಲೆ ಬಿದ್ದಿರಬೇಕು ಅಮ್ಮಿಕೊಂಡು. ಹುಡುಗರುಗಳಲ್ಲ, ಯಾರೋ ಅಪ್ಪ ಮಗಳು ಬಂದವ್ರೆ.